ಶಿವಸ್ವರೂಪರಾದ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಪರಿಸರ ದಿನಾಚರಣೆಯ ಒಂದು ನಿಮಿತ್ತವಾಗಿ ಪರಿಸರವನ್ನು ಉಳಿಸಬೇಕು, ಪರಿಸರವನ್ನು ಜಾಗೃತಿ ಮಾಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದ ಜೊತೆಗೆ 3-4 ಸಂಕಲ್ಪಗಳನ್ನು ಇಟ್ಟುಕೊಂಡು ಈ ವೇದಿಕೆಯ ಈ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷರು ಹಾಗೂ ಗಣ್ಯಮಾನ್ಯರ ಎಲ್ಲ ಪಾದಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಹಳ ಮಹತ್ವದ ವಿಷಯ ಏನೈತಪ್ಪ ಅಂತಂದ್ರೆ ಇವರು ಇಟ್ಟಿರ್ತಕ್ಕಂಥ ಸಂಘ ನಕ್ಷತ್ರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ನಿಜವಾಗ್ಲೂ ಇದು ಸಾಮಾನ್ಯ ನಕ್ಷತ್ರ ಅಲ್ಲ, ಇದು ಮಿನುಗುತ್ತಿರುವ ನಕ್ಷತ್ರ. ಮಿನುಗುತ್ತಿರುವ ನಕ್ಷತ್ರ ನೋಡ್ರಿ, ಯಾವಾಗಲೂ ಬೆನ್ನು ತಟ್ಟುವಂತ ಕೆಲಸ ಯಾರು ಮಾಡ್ತಾರಲ್ಲ, ನಾವು ಯಾವಾಗಲೂ ಅವರಿಗೆ ನಾವು ಪ್ರೋತ್ಸಾಹದ ಮಾತುಗಳನ್ನ ಆಡ್ಬೇಕು. ನಮ್ಮ ಕಡೆಯಿಂದ ಏನಾದರೂ ಆಗ್ಲಿಕ್ಕಂದ್ರೆ ಹೋಯ್ತು, ಆದ್ರೆ ಒಳ್ಳೊಳ್ಳೆ ಮಾತುಗಳಿಂದ ಕೂಡ ನಾವು ಮಾಡುವಂತ ಪ್ರಯತ್ನಗಳನ್ನ ಮಾಡಬೇಕು. ಇವತ್ತೆಲ್ಲ ನೋಡ್ರಿ, ನಕ್ಷತ್ರ ಈ ಸಂಸ್ಥೆದವ್ರಿಗೆ ಎಷ್ಟು ಶ್ರಮ ಬೇಡ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ಕಷ್ಟ ಅದ ರೀ. ಕಾರ್ಯಕ್ರಮ ಆದಿಂದ ಚಲೋ ಕೆಟ್ಟ ಆ ಪ್ರಶ್ನೆ ಬೇರೆ, ಆದ್ರೆ ಎಲ್ಲಾ ಒಳಗೊಂಡು ಎಲ್ಲಾ ಮಕ್ಕಳಲ್ಲಿ ಒಂದು ಚೇತನ ಮೂಡಿಸುವಂತ ಕೆಲಸ ಈ ನಕ್ಷತ್ರ ಸಂಸ್ಥೆದವರ ಮಾಡಲ್ಲ. ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೇವೆ. ಅತಿ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಹಬ್ಬದ ಮಾಡ್ಯಾರ. ಎಲ್ಲಾ ಕಾರ್ಯಕ್ರಮಗಳು ನೋಡಿ ನೀವು ಬಹಳ ಫಸ್ಟ್ ಬಂದವರು 98, 99, 100 ಈ ಎಣಿಕೆ ಮೇಲೆ ಸನ್ಮಾನ ಮಾಡ್ತಾರೆ. ಆದ್ರೆ ಈ ಸಂಸ್ಥೆದವರ ಒಂದು ಸಂಕಲ್ಪ ವಿಶೇಷತೆ, ಏನ್ ವಿಶೇಷತೆ ಅಂತಂದ್ರ ಅವರು ಪಾಸ್ ಆದವರಿಗೆ ಅವ್ರಿವ್ರನ್ನದ ಎಲ್ಲರಿಗೂ ಕೂಡ ಅವರು ಮುಂದಿನ ದಿನಮಾನದಾಗ ಇನ್ನೂ ಹೆಚ್ಚಿನ ಒಂದು ಅವರ ಭವಿಷ್ಯ ಉಜ್ವಲ ಆಗಲಿ ಅಂತಂದ್ರೆ ಏನು ಅವ್ರು ನಡೆಸಲ್ಲ. ಈ ಗಣೇಶ ಈ ಒಂದು ದೇವಸ್ಥಾನದಾಗ ನೀವು ಇವತ್ತು ನೀವು ನಡೆಸಲ್ಲ, ನಿಮ್ಮ ಆಶೀರ್ವಾದ, ಗಣೇಶನ ಆಶೀರ್ವಾದ ಯಾವತ್ತೂ ಮಕ್ಕಳಿಗೆ ಇರ್ತೈತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಮನುಷ್ಯನ ಬದುಕು ಹೆಂಗಿರ್ತೈತಪ್ಪ ಅಂತಂದ್ರ ನದಿಗಳು ಪರೋಪಕಾರಕ್ಕಾರಿಯ ಹರಿತಾವ, ನಿಮ್ಗೆಲ್ಲ ಗೊತ್ತಾಯ್ತು. ಮತ್ತು ಗಿಡಮರಗಳು ಏನ್ ಮಾಡ್ತಾವ್ರಿ, ಪರೋಪಕಾರಕ್ಕಾಗಿಯೇ ಹಣ್ಣು ಹಂಪಲುಗಳನ್ನ ಕೊಡ್ತಾವ. ಹಸುಗಳು ಪರೋಪಕಾರಕ್ಕಾಗಿಯೇ ಹಾಲು ಹೈನುಗಳನ್ನ ಕೊಡ್ತಾವು. ಅದೇ ತೆರನಾಗಿ ನಮ್ಮ ಬದುಕ ನಿರ್ಮಾಣ ಆಗ್ಬೇಕು. ಅಂತ ಕೆಲಸ ಯಾವ್ದು ಮಾಡಾಕ್ತೇಪ್ಪ ಅಂತಂದ್ರ ನಮ್ಮ ಗ್ರಾಮೀಣ ನಕ್ಷತ್ರ ಗ್ರಾಮೀಣ ಸಂಸ್ಥೆದವ್ರು ಮಾಡಾಕತ್ತಾರ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಿತ್ರಾ ಬೋರ್ಗೆ ಅವರು ನಮ್ಮ KSBT ಒಳಗೆ ಕೆಲಸ ಮಾಡ್ತಿದ್ರು. ಬಹಳ ಒಳ್ಳೆ ಕಾರ್ಯಕರ್ತರು, ಒಳ್ಳೆ ವರ್ಕರ್ ಅವರು. ನಿಜವಾಗ್ಲೂ ಒಬ್ಬರ ಮಹಿಳೆಯರ ಒಳಗೆ ಏನಪ್ಪಾ ಅಂತಂದ್ರೆ ಇಷ್ಟು ಉತ್ಸಾಹದಿಂದ ಏನಪ್ಪಾ ಅಂತಂದ್ರೆ ಸಂಘಟನೆ ಮಾಡುವಂತ ಶಕ್ತಿ ಸುಮಿತ್ರಾ ಬೋರ್ಗೆ ಅವರಲ್ಲೈತಿ. ಅವರಿಗೆ ನೀವು ಚಪ್ಪಾಳೆ ಮೂಲಕ ಅವ್ರ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡಬೇಕು. ಅವರ ದಂಪತಿಗಳು ಇಬ್ಬರು ಕೂಡ್ಕೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನ ಬೆಳೆಸಬೇಕು. ಅವ್ರ ಜೊತೆ ಸಾಕಷ್ಟು ಇವತ್ತು ಅಶೋಕ್ ಕಾಲನಿ ಗೆಳೆಯರ ಬಳಗ ಅವ್ರಿಗೆ ಟೊಂಕ ಕಟ್ಟಿದ್ನ, ಇದು ದೊಡ್ಡ ಶಕ್ತಿ ಇದೆ. ಒಬ್ಬರಿಂದ ಕಾರ್ಯಕ್ರಮಗಳ ಸಾಧ್ಯ ಆಗುವುದಿಲ್ಲ. ಅದ್ರ ಜೊತೆಗೆ ನೀವೆಲ್ಲ ಗೆಳೆಯರ ಬಳಗ ಕೂಡ್ಕೊಂಡ ಅವರಿಗೆಲ್ಲ ಸಾಥ್ ಕೊಟ್ಟಿರಲ್ಲ, ಇದಕ್ಕಿಂತ ದೊಡ್ಡ ಶಕ್ತಿ ಮತ್ತೊಂದು ಯಾವುದು. ಅದಕ್ಕೆ ಇನ್ನೊಂದು ಮುಖ್ಯ ವಿಷಯ ಹೇಳ್ಬೇಕಂತಂದ್ರೆ, ನಿಮಗೆ ಇವತ್ತು ಪರಿಸರ ದಿನಾಚರಣೆ ಒಂದು ಜಾಗೃತಿ ಗೊಳಿಸುವಂತ ಕೆಲಸ ಮಾಡತ್ತ. ನಿಮ್ಗೆಲ್ಲ ಗೊತ್ತಾಗ ಮುಂದಿನ ದಿನಮಾನಗಳೊಳಗೆ ಇವತ್ತಿನ ವರ್ಷದೊಳಗ ಉಷ್ಣಾಂಶ ಬಹಳ ಆಗೈತಿ ಅನ್ನೋದು ನಿಮ್ಗೆಲ್ಲ ಗೊತ್ತಿದ್ದ ವಿಷಯ. ಇವತ್ತಿನ ವರ್ಷದೊಳಗೆ 2024ನೇ ವರ್ಷದಾಗ ಉಷ್ಣಾಂಶ ಎಷ್ಟಿತ್ತಪ್ಪ ಅಂತಂದ್ರೆ 41-42 ಡಿಗ್ರಿವರೆಗೆ ಇತ್ತು. ಮುಂದಿನ ದಿನಮಾನದಾಗ ಹಿಂಗ ಹೋತಪ್ಪ ಅಂತಂದ್ರ ಬಹಳ ಕಷ್ಟ ಆಗ್ತದ. ಆರೋಗ್ಯ ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥ ಆರೋಗ್ಯ, ನೆಮ್ಮದಿ, ನಿದ್ರಿ ಇವು ಮೂರನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ನಾವು ಪರಿಸರ ಜಾಗೃತಿ ಮಾಡಲಿಲ್ಲ, ಗಿಡಮರಗಳನ್ನ ನಾವು ಹಚ್ಚಲಿಲ್ಲ ಅಂದ್ರೆ. ಈ ಒಂದು ನಿಟ್ಟಿನೊಳಗ ಸಂಸ್ಥೆಯವರು ಏನ್ ಮಾಡ್ಯಾರಪ್ಪ ಅಂತಂದ್ರ ಇದು ಒಂದು ಒಳ್ಳೆ ಕೆಲಸ ಅಂತ ಹೇಳಿ ಇದ್ರ ಜೊತೆಗೆ ಅವ್ರು ಮಾಡ್ಕೊಂಡಾರಲ್ಲ, ನಾವೆಲ್ಲ ಬಹಳ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇನ್ನ ವಿದ್ಯಾರ್ಥಿಗಳಿಗೆ ಒಂದು ಬೆನ್ನು ತಟ್ಟುವಂತ ಕೆಲಸ ಮಾಡ್ಯಾರ. ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೋತಾನೆ, ನೀವು ಮಕ್ಕಳ ದಯವಿಟ್ಟ ನೋಡ್ರಿ, ಇವತ್ತು ನೀವು ಪಾಸ್ ಆಗ್ಯಾರಿ. ಪಾಸ್ ಆಗಿದ್ದಕ್ಕೆ ಇವತ್ತ ಇವರು ಸಂಸ್ಥೆದವ್ರ ಆಶೀರ್ವಾದ ಅಲ್ಲ, ಇಲ್ಲಿ ಒಳಗೆ ಕೂತಾರಲ್ಲ ಪರಮಾತ್ಮ ಗಣೇಶನ ಆಶೀರ್ವಾದ ನಿಮಗೆ ಐತೆ ಅನ್ನುವಂತ ತಿಳ್ಕೊಂಡು. ಯಾಕಂತಂದ್ರ
ನೀವು ಇವತ್ತು ಮುಂದೆ ಬರ್ಬೇಕಂತಂದ್ರೆ ನಿಮ್ಮ ಹಿಂದೆ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದೈತಿ. ತಂದೆ ತಾಯಿಗಳು ಯಾವತ್ತೂ ನಿಮ್ಮ ಒಂದು ಅಭಿವೃದ್ಧಿಗೋಸ್ಕರ ಅವರು ಕಷ್ಟಪಡ್ತಿರ್ತಾರೆ. ನೀವು ಅವರನ್ನು ಗಮನಿಸ್ಬೇಕು. ಮಾತೃದೇವೋಭವ, ಪಿತೃದೇವ, ಗುರುದೇವೋಭವ ಅನ್ನುವಂಥದ್ದನ್ನ ಯಾವತ್ತೂ ನೀವು ಮರಿಬಾರ್ದು. ಇವತ್ತಿನ ಮಕ್ಕಳಲ್ಲಿ ಅದು ಯಾಕೋ ಬಹಳ ಕಡಿಮೆ ಆಗತೈತಿ. ಬಹಳ ಇದು ಏನಪ್ಪ ಅಂತಂದ್ರೆ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂತಂದ್ರೆ ತಂದೆ ತಾಯಿ ಏನೂ ಅಪೇಕ್ಷೆ ಪಡೋದಿಲ್ಲ. ಅವ್ರಿಗೆ ನೋಡ್ರಿ, ತಾವೆಲ್ಲ ಕಷ್ಟದಾಗಿರ್ತಾರೆ, ನೀವೆಲ್ಲ ಒಳ್ಳೆ ಮಾರ್ಗದಾಗ ಹೋಗ್ಬೇಕು, ಹೆಚ್ಚಿನ ಮಾರ್ಕ್ಸ್ಗಳನ್ನು ತಗೋಬೇಕಂತ ಹೇಳಿ ತಾವು ಉಪವಾಸ ಇದ್ದು ನಿಮಗೆಲ್ಲ ಕೊಡ್ತಾರ. ನೀವೇನು ಹೆಚ್ಚಿನ ಮಾಡ್ಬೇಕಾಗಿಲ್ಲ, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಮುಂದೆ ಬರ್ಬೇಕು ಅನ್ನುವಂಥದ ಬಯಸ್ತಾರ ತಂದೆ ತಾಯಿಗಳು. ದಯವಿಟ್ಟು ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ತಂದೆ ತಾಯಿ ಮಕ್ಕಳನ್ನ, ತಂದೆ ತಾಯಿ ಮಾತನ್ನ ನೀವು ಎಂದೂ ಏನಪ್ಪಾ ಅಂತಂದ್ರೆ ವಿರೋಧ ಮಾಡಬೇಡ್ರಿ. ದಯವಿಟ್ಟು ತಂದೆ ತಾಯಿಗಳಿಗೆ ನೀವು ವಿಧೇಯರಾಗಿರಿ, ಗುರುಗಳಿಗೆ ವಿಧೇಯರಾಗಿರಿ. ನಿಮ್ಮ ಜನ್ಮ ಪಾವನ ಆಕೈತಿ. ತಂದೆ ತಾಯಿಗಳನ್ನ ಮಲಗಿಸಿರಪ್ಪ ಅಂತಂದ್ರೆ ನಿಮ್ಗೆ ಎಂದೂ ಏನಪ್ಪಾ ಅಂತಂದ್ರೆ ಸುಖ ಆಗೋದಿಲ್ಲ. ಅದಕ್ಕೆ ಈ ಸಂಸ್ಥೆದ ಇನ್ನೊಂದು ಉದ್ದೇಶನೂ ಅದ. ಎಲ್ಲ ಪಾಲಕರನ್ನ ಯಾಕೆ ಕರೆಸ್ಯಾರಪ್ಪ ಅಂತಂದ್ರೆ ನಿಮ್ಮ ಸಾಧನೆ ಹಿಂದೆ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದೈತೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳಿ ಕರೆಸ್ಯಾರ. ಯಾಕಂತಂದ್ರೆ ಮುಂಜಾನೆ ಎದ್ದ ಕೂಡಲೇ ನಿಮ್ಗೆಲ್ಲ ನಾಷ್ಟ ಮಾಡಿ ಕೊಡ್ಬೇಕು. ಅದನ್ನೆಲ್ಲ ನಿಮ್ಗೆ ಏನು ಕಟ್ಟಬೇಕಾದದ್ದು ಎಲ್ಲ ತಂದೆ ತಾಯಿಗಳು ಮಾಡ್ತಾರೋ. ನೀವು ಮಕ್ಕಳಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಕಣ್ಣೀರು ಬರುವಂತ ಕೆಲಸ ಮಾಡಬೇಡ್ರಿ. ದಿನಾಲೂ ಒಂದ್ಸಲ ನೀವು ಮಕ್ಕಳು ಏನ್ ಮಾಡ್ರಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ತಪ್ಪ. ನಿಮಗೆ ಬಹಳ ದೊಡ್ಡ ಪುಣ್ಯ ಐತಿ. ನಿಮ್ಗೆ ಸಹಸ್ರ ಪುಣ್ಯ ಎಲ್ಲೆಲ್ಲ ಸಿಗ್ತಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿ ನೋಡ್ರೆ ಸಾಕು, ನಿಮ್ಗೆ ಅಲ್ಲಿ ಪುಣ್ಯ ಸಿಗ್ತದೆ. ಇದನ್ನ ನೀವು ಮನಗೊಂಡು ಏನಪ್ಪಾ ಅಂತಂದ್ರ ತಂದೆ ತಾಯಿಯ ದೇವರು ಅಂತ ದೇವರ ಎಲ್ಲಿಯೂ ಸಿಗುವುದಿಲ್ಲ. ಇವತ್ತು ಗಣೇಶನ ದೇವಸ್ಥಾನದಾಗ ನೀವು ಕೂತ್ಕೊಂಡ ಇವತ್ತು ಕಾರ್ಯಕ್ರಮದೊಳಗೆ ನೀವೆಲ್ಲರೂ ಭಾಗವಹಿಸಿ ಸ್ವತಃ ಗಣೇಶನ ಏನ್ ಮಾಡಿದ್ರಿ, ತಂದೆ ತಾಯಿ ಸುತ್ತ ಹಾಕಿ ಇಡೀ ಜಗತ್ತಿಗೆ ದೇವ್ರು ಯಾಕಪ್ಪ ಅಂದ್ರೆ ಮಾತೃದೇವೋಭವ, ಪಿತೃದೇವೋಭವ ಅನ್ನುವಂಥದ್ದನ್ನ ಹೇಳ್ಯಾರು. ಅದಕ್ಕೆ ನಮ್ದು ಒಂದು ಏನ್ ಸಂಕಲ್ಪ ಅಂತಂದ್ರೆ ನೀವೆಲ್ಲ ಮಕ್ಕಳು ಇವತ್ತು ಒಳ್ಳೆ ಇನ್ನೊಂದಿಷ್ಟು ಉದ್ಯಮದೊಳಗ ಸ್ವಲ್ಪ ಕಷ್ಟಪಡ್ರಿ, ಶ್ರಮ ಪಡ್ರಿ. ನೋಡ್ರಿ, ನೀವು ಏನಾದ್ರು ಸಾಧನೆ ಮಾಡ್ತೀನಂದ್ರೆ ಹಂಗ ಸಾಧನೆ ಮಾಡಕ್ ಆಗುದಿಲ್ಲ. ನೀವೇನ್ ಮಾಡ್ಬೇಕು, ಈಗಾಗಲೇ ಸಾಕಷ್ಟು ಮೊಬೈಲ್ಗಳು ಬಂದಾವ, ಮನಸ್ಸುಗಳು ಅತ್ತ ಇತ್ತ ಎಲ್ಲಾ ಸಾಕ್ತಾವ. ದಯವಿಟ್ಟು ಆ ಕಡೆ ಹೋಗ್ಬೇಡ್ರಿ. ಒಂದು ವಿಚಾರಗಳನ್ನ ಮಾಡ್ಕೋರಿ. ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟ ಪಡ್ತಿರ್ತಾರ, ನೀವು ಮುಂದಿನ ಶಿಕ್ಷಣದಾಗ ನೀವು ಇರ್ತೀರಿ. ತಂದೆ ತಾಯಿಗಳು ಹಗಲು ರಾತ್ರಿ ಕಷ್ಟ ಪಡ್ತಿರ್ತಾರೋ, ಅವ್ರ ನೋವುಗಳನ್ನು ನೀವು ಅರ್ಥ ಮಾಡ್ಕೋರಿ. ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾರೋ, ನಾವು ಒಳ್ಳೆ ಮಾರ್ಗವಾಗಿ ನಾವು ಸಾಕ್ಬೇಕು ಅನ್ನುವಂಥದ್ದನ್ನ ನೀವು ತಿಳ್ಕೋಬೇಕು ಅನ್ನುವಂಥದ್ದನ್ನ ಹೇಳಿ, ಪರಮಾತ್ಮ ಮತ್ತು ಇದೆಲ್ಲ ಗಣ್ಯ ಮಾಡಿರೋ ಆಶೀರ್ವಾದ, ಈ ಒಂದು ಸಂಸ್ಥೆ ಆಶೀರ್ವಾದ ನಿಮ್ಗೆ ಬೇಕು. ಇನ್ನೂ ಹೆಚ್ಚಿನ ಮಾರ್ಗದಾಗ ಹೋಗಿ ಮುಂದೆ ಹೋಗಿ ಏನಪ್ಪಾ ಅಂತಂದ್ರೆ ಈ ಸಂಸ್ಥೆಗೂ ನೀವು ಒಂದು ಏನಪ್ಪಾ ಅಂತಂದ್ರೆ ಪಕ್ಷ ಇರಲಿ ಅಂತಂದು ಹೇಳಿ ನನ್ನ 2 ಮಾತುಗಳನ್ನು